ರೆಸಿಡೆನ್ಷಿಯಲ್ ಕಮಿಷನರ್ ಆಫೀಸ್ ಏನಿದೆ ಅದು ನನಗೆ ಸಮಾಧಾನ ತರಲಿಲ್ಲ, ಅದನ್ನು ಡೆಲ್ಲಿಲಿ. ಸೊ ಅದನ್ನು ರೀಆರ್ಗನೈಸೇಷನ್ ಮಾಡ್ತಾ ಇದ್ದೀವಿ. ಅಲ್ಲಿ ಹೊಸದಾಗಿ ಕೆಲವು ಸೆಟಪ್ ಮಾಡಿ ಡೆಲ್ಲಿಲಿ ಯಾವುದಾದ್ರು ಪ್ರಾಜೆಕ್ಟ್ಸ್ಗಳಿಗೆ ಅಪ್ಲೈ ಮಾಡಬೇಕು, ಯಾವ್ಯಾವ ಸ್ಕೀಮ್ಸು ಬೇರೆ ಬೇರೆ ರಾಜ್ಯದಲ್ಲಿದೆ. ತಮಿಳುನಾಡು ಎಷ್ಟು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಆಂಧ್ರ ಎಷ್ಟು ತೆಗೆದುಕೊಂಡು ಹೋಗ್ತಾರೆ, ಮಹಾರಾಷ್ಟ್ರ ಎಷ್ಟು ಹೋಗ್ತಾ ಇದ್ದಾರೆ, ಬೇರೆ ಗುಜರಾತ್ ಅವರು ಏನು ತೆಗೆದುಕೊಳ್ತಾರೆ, ಆ ರೀತಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಅದಕ್ಕೊಂದು ಸಪ್ರೇಟ್ ಯೂನಿಟ್ನೇ ಸೆಟ್ ಮಾಡ್ತಾ ಇದ್ದೀನಿ. ಸಪ್ರೇಟ್ ಟೀಮ್ ಆಫ್ ಆಫೀಸರ್ಸ್ನ ನೇಮಕ ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರು ದೆಹಲಿಗೆ ಹೋಗಿ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಅಧಿಕಾರಿಗಳು, ಯಾರು ಸೀನಿಯರ್ ಅಧಿಕಾರಿಗಳು ಸುಮಾರು 60 ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲ ಆಗಲೇ ಒಂದು ಮೀಟಿಂಗ್ ಕೂಡ ನಾನು ದೆಹಲಿಯಲ್ಲಿ ಮಾಡಿದ್ದೇನೆ. ಅವ್ರ ಸಲಹೆಯನ್ನು ಕೂಡ ಪಡೆದಿದ್ದೇನೆ. ಅವರು ಬೇಕಾದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಬಂದು ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕರ್ನಾಟಕ ರಾಜ್ಯದ ಹಿತ ನಾವು ಕಾಪಾಡ್ತೇವೆ ಅಂತ ಹೇಳಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಅವ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೆ. ಅವರು ಅನೇಕ ಸಲಹೆ ಕೊಟ್ಟಿದ್ದಾರೆ. ಅದನ್ನು ಎಂಟೈರ್ ಟೀಮ್ನಲ್ಲಿ ಹೊಸದಾಗಿ ನಾನು ಸೆಟಪ್ ಮಾಡ್ತಾ ಇದ್ದೀನಿ. ಮಾಡಿ ಜೊತೆಗೆ ಅವರು ನಮಗೆ ಅವರು ಎಲ್ಲ ಸೇರಿಕೊಂಡು ಮೀಟ್ ಮಾಡಿ ಅವ್ರವ್ರ ಇಲಾಖೆಗೆ ಅವ್ರ ಫ್ರೆಂಡ್ಸ್ ಏನೇನಿದ್ದಾರೆ, ಕೊಲೀಗ್ಸ್ ಏನಿದ್ದಾರೆ, ಅವರು ಕೂಡ ನಮಗೆ ಗೈಡ್ ಮಾಡಲಿಕ್ಕೆ ಎಲ್ಲ ಮುಂದೆ ಬಂದಿದ್ದಾರೆ. ಅಲ್ಲೊಂದು ಸಪ್ರೇಟ್ ಟೀಮ್ ಮಾಡ್ತಾ ಇದ್ದೀನಿ. ಜೊತೆಗೆ ಕೆಲವು 5-6 ಜನ ಸೀನಿಯರ್ IAS ಆಫೀಸರ್ಸು, IRS ಆಫೀಸರ್ಸು, IPS ಆಫೀಸರ್ಸು ಯಾರು ರಿಟೈರ್ಡ್ ಆಗಿದ್ದಾರೆ, ಡೆಲ್ಲಿಲಿದ್ದಾರೆ, ಅವ್ರನ್ನೂ ಕೂಡ ನಾನು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಈ ಜವಾಬ್ದಾರಿಯನ್ನು ಅವ್ರಿಗೆ ವಹಿಸಲಿಕ್ಕೆ, ಅವರು ನಮಗೆ ಸಹಕಾರ ಮಾಡಲಿಕ್ಕೆ ಅವ್ರನ್ನೂ ಕೂಡ ನಾನು ಇನ್ವೈಟ್ ಮಾಡಿ ಮಾತುಕತೆನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಡೆಲ್ಲಿಗೆ ಹೋದಾಗ ಯಾರು ಸೀನಿಯರ್ IAS ಆಫೀಸರ್ಸು ಅವರು ಬಂದಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ, ಅವ್ರು ಯಾರು ಸರ್ವಿಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಬಗ್ಗೆ ಯಾರು ಆಸಕ್ತಿಯನ್ನು ವಹಿಸ್ತಾರೆ, ಅದನ್ನೆಲ್ಲ ತಗೊಂಡು ಬರಲಿಕ್ಕೆ, ಅವರು ಏನು ಕನೆಕ್ಷನ್ಸ್ನ ಮಾಡಲಿಕ್ಕೆ ಕರ್ನಾಟಕಕ್ಕೆ, ಸೊ ಅದನ್ನು ಕೂಡ ನಾನು ರೀಆರ್ಗನೈಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಲೀಗಲ್ ಸೆಲ್ನ ಕಂಪ್ಲೀಟ್ ಸ್ಟ್ರೆಂಥನ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಕಾರ್ಯಕ್ರಮನ ರೂಪಿಸ್ತಾ ಇದ್ದೀನಿ. ಅಲ್ಲಿ ಸುಪ್ರೀಂ ಕೋರ್ಟ್ ಕೇಸಸ್ಸು, ಬೇರೆ ಬೇರೆ ಕೇಸಸ್ ಏನಿದೆ ಅದನ್ನು ಮಾಡ್ತೀವಿ. ಆಮೇಲೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸಂಬಂಧಪಟ್ಟಂತೆ ಯಾದಗಿರಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆವರಣದಲ್ಲಿ 200 ಬೆಡ್ ಹಾಸ್ಪಿಟಲನ್ನು ಹೊಸ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ 100 ಕೋಟಿ ರೂಪಾಯಿಗೆ ಆಡಳಿತ ಅನುಮೋದನೆಯನ್ನು ನಾವು ಕೊಟ್ಟಿದ್ದೇವೆ. ಜೊತೆಗೆ ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯವರು ಸುಮಾರು 6 ಸಿವಿಲ್ ಕಾಮಗಾರಿಯನ್ನು ಸುಮಾರು 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಪ್ರಪೋಸಲ್ ಇದೆ. ಸೊ ಅಲ್ಲೂ ಕೂಡ ವೈದ್ಯಕೀಯ ಸಂಬಂಧಪಟ್ಟಂತೆ ಅಲ್ಲಿ ಸಿವಿಲ್ ಕಾಮಗಾರಿಯನ್ನು ತೆಗೆದುಕೊಳ್ಳಲಿಕ್ಕೆ ಅಲ್ಲಿ ನಮ್ಮ ಲೋಕಲ್ MLA ಅವರು ಭಾಳ ರಿಕ್ವೆಸ್ಟ್ ಮಾಡಿದರು. ಅದು ಕೂಡ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಆಮೇಲೆ ಬೆಂಗಳೂರು ನಗರದಲ್ಲಿ ಗೌರ್ಮೆಂಟ್ ವೈದ್ಯಕೀಯ ಮಹಾವಿದ್ಯಾಲಯ ಏನಿದೆ ಅದು ಸಂಶೋಧನಾ ಆಸ್ಪತ್ರೆ, ಇದು ರಿಸರ್ಚ್ ಹಾಸ್ಪಿಟ್ಲು, ಭಾಳ ಹಿಂದೆ ಫೇಮಸ್ ಹಾಸ್ಪಿಟ್ಲ್ ಅಂತ ತಮಗೆಲ್ಲ ಗೊತ್ತಿದೆ. ಅಲ್ಲೂ ಕೆಲವು ಉಪಕರಣಗಳನ್ನು ಪರ್ಚೇಸ್ ಮಾಡಲಿಕ್ಕೆ, ಅಲ್ಲೂ ಕೂಡ ಅದನ್ನು ಅಪ್ಗ್ರೇಡ್ ಮಾಡಲಿಕ್ಕೆ 60 ಕೋಟಿ ರೂಪಾಯಿ ವೆಚ್ಚದ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಅಡ್ಮಿನಿಸ್ಟ್ರೇಟರ್ ಅಪ್ರೂವಲನ್ನು ಕೊಟ್ಟಿದ್ದೇವೆ. ಆಮೇಲೆ ಬಳ್ಳಾರಿ ಸಂಡೂರು ತಾಲೂಕಿನಲ್ಲಿ ಪಟ್ಟಣದಲ್ಲಿ ಸುಸಜ್ಜಿತವಾದಂಥ ಸರ್ಕಾರಿ ಬಸ್ ನಿಲ್ದಾಣ ಮತ್ತು ಅಲ್ಲಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸ್ಕೊಡ್ಲಿಕ್ಕೆ ಅದಕ್ಕೆ ಅಲ್ಲಿ 30 ಕೋಟಿ ರೂಪಾಯಿ ವೆಚ್ಚದ ಒಂದು ಲೋಕೋಪಯೋಗಿ ಇಲಾಖೆಯಿಂದ ಒಂದು ಪ್ರಸ್ತಾವನೆ ಬಂದಿತ್ತು. ಅದಕ್ಕೂ ಕೂಡ ನಾವು ಅವ್ರಿಗೆ ಅನುಮತಿಯನ್ನು ನಾವು ಕೊಟ್ಟಿದ್ದೇವೆ. ಆಮೇಲೆ ಗದಗ ಬೆಟಗೇರಿಲಿ ಸುಮಾರು 50-50 ರೇಷಿಯೋನಲ್ಲಿ ಶೇರಿಂಗ್ ಬೇಸಿಸಲ್ಲಿ ಕೆಲವು ರೈತರುಗಳು ಪರ್ಮಿಷನ್ ಕಳಸಾಪುರ ವಿಲೇಜ್ನಲ್ಲಿ ಸುಮಾರು 18 ಎಕರೆಗೆ ಅವರು ಅಪ್ರೂವಲ್ ಕೊಟ್ಟಿದ್ರು. ಸೊ ಅದಕ್ಕೆ 19-20 ಕೋಟಿ ರೂಪಾಯಿ ಖರ್ಚಾಗ್ತದೆ. ಸೊ ಅದಕ್ಕೂ ಕೂಡ ನಾವು ಅವ್ರಿಗೆ ಅನುಮತಿಯನ್ನು ಇಬ್ಬರು ಶೇರಿಂಗ್ ಬೇಸಿಸಲ್ಲಿ ನಮ್ಮ ಅರ್ಬನ್ ಡೆವಲಪ್ಮೆಂಟಲ್ಲಿ ಮಾಡಿ ಅಂತೇಳಿ ಅವರು ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ